ಹೋರಾಟ ಗೆಲ್ಲುವವರೆಗೂ ಹೋರಾಟ. ಬಿಜೆಪಿ ಮತ್ತು JDS ಇನ್ನೊಂದು 6 ತಿಂಗಳಲ್ಲಿ ನಾನು ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತೇವೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಒಂದು ದೊಡ್ಡ ಎತ್ತು ನಡ್ಕೊಂಡು ಹೋಗ್ತಾ ಇರ್ತದೆ ರಾಜಗಾಂಭೀರ್ಯವಾಗಿ. ಅದ್ರ ಹಿಂದ್ಗಡೆ ಕೆಲವು ನಾಯಿಗಳು ಬೊಗಳ್ಕೊಂಡು ಅದೇನೋ ಬೀಳ್ತದೆ ನಾವು ತಿನ್ನೋಣ ಆತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಂತೆ. ಅದು ಬೀಳಲಿಲ್ಲ, ನಾಯಿಗೇನು ಸಿಗಲಿಲ್ಲ. ಆ ಪರಿಸ್ಥಿತಿ ಆಗ್ತದೆ. ಈ ಒಂದು ಪ್ರತಿಭಟನೆ ಎಲ್ಲಿಯವರೆಗೂ ಹೋರಾಟ, ಗೆಲ್ಲುವವರೆಗೂ ಹೋರಾಟ. ಇದು ರಾಜ್ಯಪಾಲರು ಎಲ್ಲೋ ಒಂದು ಕಡೆ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನಿಸ್ತಿದೆ. ಎಲ್ಲೋ ಒಂದು ಕಡೆ ಅಲ್ಲ, ಮಾಡ್ತಾ ಇರ್ತಕ್ಕಂಥದ್ದೇ ದ್ವೇಷದ ರಾಜಕಾರಣ. ಅದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರೋಡಲ್ಲಿ ಹೋಗ್ತಕ್ಕಂಥ ಒಬ್ಬ ವ್ಯಕ್ತಿ ಕೈಲಿ 17A ನಡಿನಲ್ಲಿ ಒಂದು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾರೆ ಅಂತಂದರೆ, ಯಾವುದೇ ಒಂದು ಸರ್ಕಾರದಿಂದ ತನಿಖೆ ಮಾಡಿಸಿ ತನಿಖಾಧಿಕಾರಿಗಳು ಕೊಡ್ತಕ್ಕಂಥ ಅರ್ಜಿಗೆ ಅವರು ಬೆಲೆ ಕೊಡದೆ, ಹಿಂದೆ ಅನೇಕ ಜನಗಳ ಮೇಲೆ ಈ ಒಂದು ತನಿಖಾಧಿಕಾರಿಗಳು ತನಿಖೆ ಮಾಡಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೇಳಿದರೆ ಅದಕ್ಕೆ ಗೌರವ ಕೊಡದೆ, ಅದನ್ನು ಬಿಟ್ಟು ಯಾವುದೋ ಒಬ್ಬ ರೋಡಲ್ಲಿ ಹೋಗ್ತಕ್ಕಂಥ ವ್ಯಕ್ತಿ ಅರ್ಜಿ ಕೊಟ್ಟಿರ್ತಕ್ಕಂಥದ್ದಕ್ಕೆ ಅವರು ಅದೇ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟಿದ್ದಾರಲ್ಲ, ಅದರ ವಿರುದ್ಧವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ. ಬಿಜೆಪಿ ಮತ್ತು JDS ಇನ್ನೊಂದು 6 ತಿಂಗಳಲ್ಲಿ ನಾನು ಈ ಸರ್ಕಾರವನ್ನು ಅಸ್ಥಿರಗೊಳಿಸ್ತೇವೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ನಮ್ಮ JH ಪಟೇಲರು ಯಾವಾಗಲೂ ಒಂದೊಂದು ಸ್ಟೋರಿ ಹೇಳೋರು. ಒಂದು ದೊಡ್ಡ ಎತ್ತು ನಡ್ಕೊಂಡು ಹೋಗ್ತಾ ಇರ್ತಂತೆ ರಾಜಗಾಂಭೀರ್ಯವಾಗಿ. ಅದ್ರ ಹಿಂದ್ಗಡೆ ಕೆಲವು ನಾಯಿಗಳು ಬೊಗಳ್ಕೊಂಡು ಅದೇನೋ ಬೀಳ್ತದೆ ನಾವು ತಿನ್ನೋಣ ಆತ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಂತೆ. ಅದು ಬೀಳಲಿಲ್ಲ, ನಾಯಿಗೇನು ಸಿಗಲಿಲ್ಲ. ಆ ಪರಿಸ್ಥಿತಿ ಆಗ್ತದೆ BJPಯವ್ರಿಗೆ, JDSನವ್ರಿಗೆ. ಎಲ್ಲ ಒಂದು ಕಡೆ JDS ಮತ್ತು BJPಯ ಕೈಗೊಂಬೆಯಾಗಿ ರಾಜ್ಯಪಾಲರು ಕೆಲಸ ಮಾಡ್ತಿದ್ದಾರೆ ಈಗಂತ ಗೊತ್ತಾಯ್ತಲ್ವೇನ್ರಿ? ರಾಜ್ಯಪಾಲರು ಅವ್ರ ಕೈಗೊಂಬೆಯಾಗಿ ಪ್ರಾಸಿಕ್ಯೂಷನ್ ಕೊಟ್ಟಿರ್ತಕ್ಕಂಥ ತೀರ್ಪನ್ನು ನೋಡಿದ್ರೆ ಗೊತ್ತಾಯ್ತದೆ ಅವರು ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತು ಸಿದ್ದರಾಮಯ್ಯದವ್ರ ಕೋರ್ಟಲ್ಲಿ ನಿರ್ಣಯ ಇದೆ, ಇದ್ರ ಬಗ್ಗೆ ಏನಂತೀರಿ? ಕೋರ್ಟಲ್ಲಿ ನ್ಯಾಯ ಸಿಗ್ತದೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಇದಿಷ್ಟು ಮಾಗಡಿ ಸಚಿವರ ಮಾತು. ಕ್ಯಾಮರಾಮನ್ ಪವನ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.